ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನಗಳ ನಂತರ ವ್ಲಾಗ್ನ ಮಾಡಿದ್ದೀನಿ. ಈ ವ್ಲಾಗಲ್ಲಿ ಶನಿವಾರದ ಪೂಜೆ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ, ಶನಿವಾರದ ಪೂಜೆ, ನಮ್ಮ ಮನೆಯ ದೇವರ ಪೂಜೆ ಮಾಡ್ತಿದ್ದೀನಿ. ಹಾಗೆ ಸಿಂಪಲ್ಲಾಗಿ ಈ ರೀತಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ದೀಪ ಹಚ್ಚುವಂಥದ್ದು ನಮ್ಮ ಮನೆಯಲ್ಲಿ. ಹಾಗೆ ಏನು ದೇವ್ರ ಸಾಮಾನೇನು ತೊಳಿತಾ ಇಲ್ಲ. ಹಾಗೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಯಾವುದೆಲ್ಲ ಸ್ವಲ್ಪ ಸ್ವಲ್ಪ ಗಲೀಜಾಗಿರುತ್ತೋ ಅದನ್ನು ಮಾತ್ರ ವಾಶ್ ಮಾಡಿಕೊಂಡು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ದೀಪಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ. ಹಾಗೆ ಹೂವಾಗ ಸಿಂಪಲ್ಲಾಗಿ ಒಂದೊಂದು ಹೂವು ಇಟ್ಟೇ ಪೂಜೆ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನೋಡ್ತಿರ್ಬೋದು, ಒಂದೊಂದೇ ಹೂವನ್ನೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸಿಂಪಲ್ಲಾಗಿ. ಇದು ಸೇವಂತಿಗೆ ಮಾರಿಗೋಲ್ಡ್ ಹೂವು ಅಲ್ವಾ, ಹಾಗಾಗಿ 3-4 ಡೇಸ್ ಆದ್ರೂ ಅದೇ ರೀತಿ ಇರುತ್ತೆ ಹೂವು. ಇದು ಒಂದೊಂದಿಟ್ಟು ಪೂಜೆ ಮಾಡಿದ್ರೂ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸು ಇಟ್ಕೊಳ್ತಾ ಇದ್ದೀನಿ. ಹಣ್ಣಿದ್ರೆ ಹಣ್ಣು ಇಟ್ಕೊಳ್ತೀನಿ, ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಆದರೂ ಇಟ್ಟು ಪೂಜೆ ಮಾಡ್ತೀನಿ. ಡ್ರೈ ಫ್ರೂಟ್ಸು ಇಲ್ಲಾಂದರೆ ಒಂದು ಲೋಟ ಹಾಲಾದರೂ, ಒಂದು ಸ್ಪೂನ್ ಸಕ್ಕರೆ ಹಾಕಿ ಹಾಲಾದ್ರೂ ಇಟ್ಟು ಪೂಜೆ ಮಾಡ್ಬೋದು. ಈ ರೀತಿ ಪೂಜೆ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡೆ. ಶನಿವಾರದ ಪೂಜೆ ಗ್ರ್ಯಾಂಡಾಗಿ ಏನು ಹೂವು ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡಿಲ್ಲ, ಸಿಂಪಲಾಗಿ ಒಂದೊಂದು ಹೂವು ಹಾಕಿನೇ ಪೂಜೆ ಮಾಡ್ಕೊಂಡೆ ಈ ರೀತಿ. ಬನ್ನಿ, ಹಾಗೆ ಅಕ್ಕಿ ರೊಟ್ಟಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ಮಕ್ಕಳು ಲಂಚ್ ಬಾಕ್ಸ್ಗೆ ಮಾರ್ನಿಂಗು ಈ ರೀತಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಕಲಿಸ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕ್ಯಾರೆಟು, ತುರಿದಿಟ್ಕೊಂಡಿರೋ ಕ್ಯಾರೆಟು, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಹಿಡಿಯಷ್ಟು ಸಬ್ಬಕ್ಕಿ ಸೊಪ್ಪು, ಅದೇ ರೀತಿ 3 ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವು ಒಂದು ಕಡ್ಡಿಯಷ್ಟು, 2 ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು 3 ಮೆಂಬರ್ಗೆ ಆಗುವಷ್ಟು ಕ್ವಾಂಟಿಟಿಯಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ ನಾನು. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಈಗ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಒಂದು ಹಂತದಲ್ಲಿ, ತುಂಬ ತೆಳುವೂ ಆಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಆ ಹಂತದಲ್ಲಿ ಕಲಿಸ್ಕೊಬೇಕಾಗುತ್ತೆ. ಅದೇ ರೀತಿ ನೀರು ಬೇಕಾದರೆ ಆ್ಯಡ್ ಮಾಡಿಕೊಂಡು ಈ ರೀತಿ ಕಲಿಸ್ಕೊಂಡು ಒಂದು ಹಂತಕ್ಕೆ ರೊಟ್ಟಿ ತಟ್ಟೋ ಹಂತದಕ್ಕೆ ಈ ರೀತಿ ನೋಡ್ತಿರ್ಬೋದು ಯಾವ ಹಂತಕ್ಕೆ ನಾನು ಕಲಸಿಟ್ಕೊಂಡೆ ಅಂದ್ಬಿಟ್ಟು. ಈಗ ಒಂದು 5 ಮಿನಿಟು ನೆನಿಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಈ ರೀತಿ ಚಟ್ನಿ ಮಾಡ್ಕೊಂಡಿದ್ದೆ, ಅದೇನು ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ. ಬೇಕು ಅಂತಂದರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈಗ 5 ಮಿನಿಟ್ ನೆನೆಸಿಟ್ಟಿದ್ದು ಹಿಟ್ಟು ಆಯಿತು. ಇವಾಗ ದೋಸೆ ತವದಲ್ಲೇ ಅಕ್ಕಿ ರೊಟ್ಟಿನ ತೊಟ್ತಾ ಇದ್ದೀನಿ ನಾನು. ಎರಡಕ್ಕೂ ಒಂದೇ ಇಟ್ಕೊಂಡಿದ್ದೀನಿ ನಾನು. ರೊಟ್ಟಿ ಹಂಚೆ ಅಂತಲೇ ಸಿಗುತ್ತೆ, ಅದರಲ್ಲಿ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಇದರಲ್ಲೇ ಮಾಡ್ಕೊಳ್ತೀನಿ. ನಾನು ಗ್ಯಾಸ್ ಮೇಲೆ ಇಟ್ಟು ಏನು ತೊಟ್ಟಲ್ಲ, ಕೆಳಗಡೆನೇ ಶೆಲ್ಫ್ ಮೇಲೆ ಇಟ್ಕೊಂಡು ತೊಟ್ಬಿಟ್ಟು ಆಮೇಲೆ ಇಟ್ಟು ಮಾಡುವಂಥದ್ದು ತೋರಿಸ್ಕೊಟ್ಟಿದ್ದೀನಿ ನಾನು. ಇದೇ ರೀತಿಯೇ ನಾನು ಮಾಡ್ಕೊಳ್ಳೋದು. ನೀವು ಕೂಡ ಒಮ್ಮೆ ಇದೇ ರೀತಿ ಮಾಡಿ ನೋಡಿ.
ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂತು ಅಂತಂದ್ಬಿಟ್ಟು. ಎಲ್ಲೂ ಕೂಡ ಒಂದು ಸ್ವಲ್ಪನೂ ಇಟ್ಕೊಳ್ಳೋದು ಮತ್ತು ಎಲ್ಲ ಕಿತ್ತೋಗೋದು ಆ ಥರ ಏನೂ ಆಗಿಲ್ಲ. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂದ್ಬಿಟ್ಟು ತಿಳಿಸಿ. ರೈಸ್ ತಿಂದು ತಿಂದು ಬೋರ್ ಆಗಿದೆ ಅನ್ನೋರಿಗೆ, ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಗ ರೆಡಿ ಮಾಡಬೇಕು ಅನ್ನೋರಿಗೆ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಇದು. ನನ್ನ ಮಗಳು ಲಂಚ್ ಬಾಕ್ಸ್ಗೆ ಅಂತ ರೆಡಿ ಮಾಡಿ ಕೊಟ್ಟಿರುವಂಥ ರೆಸಿಪಿ ಇದು. ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೂ. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.